ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲನೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ, ನೀವು ಸೈಡಲ್ಲಿ ನೋಡ್ತಾ ಇರ್ಬೋದು ಶೇಡ್ ನೆಟ್ ಹಾಕಿ. ಈಗ ನಾವು ಎಲ್ಲ ರೈತರನ್ನು ಗಮನಿಸ್ತಾ ಇದ್ದೀವಿ, ಅತಿ ಹೆಚ್ಚು ನೆಟ್ ಹೌಸ್ ಮಾಡಿ ಕ್ಯಾಪ್ಸಿಕಮ್ ಅಥವಾ ಬಜ್ಜಿ ಮೆಣಸಿನಕಾಯಿಯನ್ನು ಬೆಳೀತಾ ಇದ್ದಾರೆ ಈಗೀಗ ರೈತರು. ಈಗ ನಾವು ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ, ಈಗ ನಾವು ಕಾಂಟ್ರಾಕ್ಟರ್ಸ್ಗೆ ಕೊಟ್ಬಿಟ್ರೆ ಅದನ್ನು, ಈಗ ಮೆಟೀರಿಯಲ್ ತಂದು ಕೊಟ್ಬಿಟ್ರೆ ಅದನ್ನು ನಮ್ಮ ಕಡೆ ಹಾಕ್ಬಿಡ್ತಾರೆ. ಅಂದರೆ ಸುಮಾರು ಜನ ನಮ್ಮ ರೈತರು ವಿಶೇಷವಾಗಿ ಕಾಮೆಂಟ್ ಮುಖಾಂತರ ಕೇಳ್ತಾ ಇರ್ತಾರೆ, ಲೇಬರ್ಸ್ ಕಳಿಸ್ಕೊಡಿ ಸರ್, ಕಾಂಟ್ಯಾಕ್ಟ್ ಕೊಡಿ ಅಂತ ಹೇಳ್ತಾರೆ. ಆದರೆ ಅವರು ಸುಮಾರು ದೂರ ಬರೋದಕ್ಕಾಗೋದಿಲ್ಲ, ಯಾಕಂದರೆ ಲೋಕಲಲ್ಲೇ ಅವರಿಗೆ ಅತಿ ಹೆಚ್ಚು ಬೇಡಿಕೆ ಇರುತ್ತೆ. ಅತಿ ಹೆಚ್ಚು ಬೇಡಿಕೆ ಇರೋದ್ರಿಂದ ಅವರು ತುಂಬ ದೂರ ಬರೋದಕ್ಕೂ ಇಷ್ಟಪಡೋದಿಲ್ಲ. ಆದ್ದರಿಂದ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇದನ್ನು ಫಸ್ಟಿಂದ ಕೊನೆವರೆಗೂ ನಾವು ತೋರಿಸ್ಕೊಡ್ತೀವಿ, ಯಾವ ರೀತಿ ನೆಟ್ ಹೌಸ್ ಮಾಡಬೇಕು ಅಂತೇಳಿ ಪ್ರಾರಂಭದಿಂದ ಕೊನೆ ಹಂತದವರೆಗೂ ತೋರಿಸ್ಕೊಡ್ತೀವಿ. ನಿಮ್ಗೆ ಯಾವ ರೀತಿ ಮಾಡಬೇಕಂತ ಡೀಟೇಲಾಗಿ ನಿಮ್ಮ ಕಡೆ ಲೇಬರ್ ಸಿಗೋದ್ರಿಂದ ಅವ್ರನ್ನ ಯೂಸ್ ಮಾಡಿಕೊಂಡು ಇದೇ ರೀತಿ ನೀವು ಈ ಮೆಥಡಲ್ಲಿ ನೆಟ್ ಹೌಸ್ ಮಾಡ್ಬೋದು ಅಂತ ಈ ವಿಡಿಯೋ ಮಾಡೋ ಉದ್ದೇಶ ಅಂತ ಕ್ಲಿಯರಾಗಿ ಹೇಳ್ಬೋದು. ಈಗ ಪ್ರಾರಂಭದಲ್ಲಿ ನಾವು ಇಂತನೇ ಒಂದು ವಿಡಿಯೋ ಮಾಡಿದ್ವಿ ನಮ್ಮ ವೀಕ್ಷಕರಿಗೋಸ್ಕರ, ನೆಟ್ ಹೌಸ್ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿದ್ವಿ ಅಷ್ಟೇ. ಅದರಲ್ಲಿ ಮತ್ತು ಯಾವ ರೀತಿ ಮಾಡಬೇಕಂತ ಹೇಳಿದ್ವಿ, ಅದು ಗೊತ್ತಿರಲಿಲ್ಲ, ಅಂದರೆ ಹೇಳಿರಲಿಲ್ಲ ರೈತರಿಗೆ. ಪ್ರಾರಂಭದಿಂದ ಮಾಡಿರೋತಕ್ಕಂಥ ನೆಟ್ ಹೌಸಲ್ಲಿ ಈಗ ತೋರಿಸ್ತೀವಿ ಯಾವ ರೀತಿ ಕೆಲಸ ಮಾಡಬೇಕಂತ. ಇದು ಈಗ ನೀವು ಗಮನಿಸ್ಬೋದು, ಇದು ಫಿನಿಶಿಂಗ್ ಸ್ಟೇಜ್. ನಾವು ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಪ್ಲ್ಯಾನಿಂಗ್ ಮಾಡಬೇಕು ಇದನ್ನು. ಈಗ ನಾವು ಮನೆ ಕಟ್ಟೋದಕ್ಕೆ ಪ್ಲ್ಯಾನಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ, ಅದಕ್ಕಿಂತ ಕಡಿಮೆ ಏನಿಲ್ಲ ಇದು. ಈಗ ನಾವು ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕಂದ್ರೆ, ಪ್ರಾರಂಭಿಕ ಹಂತದಲ್ಲಿ ಈಗ ಈ ಶೇಡ್ ನೆಟ್ ಬರುತ್ತಲ್ಲ, ಇದು 40% ಅದು ಶೇಡ್ ನೆಟ್ ಅಂತ ಹೇಳ್ಬೋದು. ಇದು 40% ಶೇಡ್ ನೆಟ್ ಅಂತ ತೊಗೊಂಡೋವಾಗ ಇದ್ರ 50-60% ಎಲ್ಲ ಬರುತ್ತೆ, ಅದೆಲ್ಲ ಹಾಕ್ಬಾರ್ದು. 40% ಹಾಕ್ಬೇಕು ಇದಕ್ಕೆ. 50% ಅದು 60% ಹಾಕ್ಬಿಟ್ರೆ ಅತಿ ಹೆಚ್ಚು ನೆರಳು ಜಾಸ್ತಿ ಆಗ್ಬಿಟ್ಟು ಗಿಡದ ಬೆಳವಣಿಗೆ ತುಂಬ ಆಗಿಬಿಡುತ್ತೆ, ಇಳುವರಿ ಕಡಿಮೆ ಬರುತ್ತೆ. ಇದು 40% ನೆಟ್ ಹೌಸ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ 3 ಮೀಟ್ರು ಮತ್ತು 4 ಮೀಟ್ರ್ ಅಂತ ಬರುತ್ತೆ. ನಾವು 3 ಮೀಟ್ರ್ ಅಥವಾ 4 ಮೀಟ್ರ್ ಅಂತೇಳಿ ನಾವು ನೆಟ್ ಹೌಸ್ ಫಸ್ಟನೇ ಶೇಡ್ ನೆಟ್ನ ಕನ್ಫರ್ಮ್ ಮಾಡ್ಕೊಂಡು ಅಳತೆ ಪ್ರಕಾರ ನೀವು ಗಮನಿಸ್ಬೋದು ಇಲ್ಲಿ. ಮತ್ತು ಈ ಗುಡ್ದಿಂದ ಇಲ್ಲಿಂದ ಮತ್ತು ಅಲ್ಲಿ ಇನ್ನೊಂದು ಕಾಣಿಸುತ್ತೆ ನಿಮಗೆ, ಇಲ್ಲಿಂದ ಲೆಕ್ಕ ಹಾಕ್ಕೊಂಡು ಇದು 4 ಮೀಟ್ರ್ ನೆಟ್ ಹೌಸ್ಗೆ. ಇದು 4 ಮೀಟ್ರ್ ಅಂದರೆ ನಿಮಗೆ ಹತ್ತತ್ರ 12ರಿಂದ 12.5 ಅಡಿ ಒಂದು ಗ್ಯಾಪ್ಗೆ ಬರುತ್ತೆ. ಒಂದು ಗೂಟಿಂದ ಒಂದು ಗೂಟಿಗೆ ಕ್ರಾಸ್ ಮಾಡಿದ್ದೀವಲ್ಲ ಇದನ್ನು, ಇದು ಫಸ್ಟ್ 3 ಮೀಟ್ರ್ ಅಥವಾ 4 ಮೀಟ್ರಿಗೆ ಅಂತೇಳಿ ಕ್ರಾಸ್ ಮಾಡಿರ್ತೀವಲ್ಲ, ಈ ಕತ್ರಿ ಥರ ಟೊಮೊಟೊ ಗೂಟುಗಳು, ಇದನ್ನು ಫೋಲ್ಸ್ಗಳಿದು. ಇದನ್ನು ನಾವು ಪ್ಲ್ಯಾನ್ ಮಾಡ್ಕೋಬೇಕು, ಇದನ್ನು 4 ಮೀಟ್ರ್ ಅಥವಾ 3 ಮೀಟ್ರಿಗೆ ಅಂತ. ಫಸ್ಟ್ 3 ಮೀಟ್ರಿಗೆ ಅಂದರೆ ನಾವು ಒಂದೇ ಲೈನ್ ನೀವು ಗಮನಿಸ್ಬೋದು ಇಲ್ಲಿ, ಅದು ಬಾರ್ಡ್ರ್ಗಳೆಲ್ಲ ಹಂಚಿಕ್ಕೆ ನೋಡಿ. ಇಲ್ಲೊಂದು ಗೂಟ ಇದೆ ಮತ್ತು ಇಲ್ಲಿಂದ ಅಲ್ಲಿಗೆ 4 ಮೀಟ್ರ್ ಶೇಡ್ ನೆಟ್ ಇದ್ದು. 4 ಮೀಟ್ರ್ ಶೇಡ್ ನೆಟ್ಟಿಗೆ ಒಂದೊಂದು ಗೂಟ ಬಾರ್ಡ್ರಲ್ಲಿ ನಾವು ಹಾಕ್ಕೊಂಡಿರ್ತೀವಿ ಮೆಜರ್ಮೆಂಟು. ಮತ್ತು ಈ ಲಾಸ್ಟ್ಗೆ ಮತ್ತು ಆ ಲಾಸ್ಟ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ವೈಸ್ ಹಾಕ್ಕೊಂಡಿರ್ತೀವಿ. ಆಮೇಲೆ ಈ ಲಾಸ್ಟಿಂದ ನಾವು ಇಲ್ಲಿಂದ ಒಂದು ದಾರ ಕಟ್ಕೊಂಡು ಆ ಲಾಸ್ಟ್ಗೆ ಕರೆಕ್ಟ್, ಯಾಕೆಂದರೆ ಇದು ಮೇಲ್ಗಡೆನೂ ಒಂದೇ ಲೆವೆಲಾಗಿ ಬರೋದ್ರಿಂದ ಇಲ್ಲಿಂದ ಅಲ್ಲಿಗೆ ನಾವು ಒಂದು ದಾರ ಕಟ್ಕೊಂಡು ತಂಗುಸ್ ದಾರ ಟೈನು ಅಥವಾ ತಂಗುಸ್ ದಾರ ಕಟ್ಕೊಂಡು ಇಲ್ಲಿಗೆ ಬಾಯಿ ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಈ ಬಾರ್ಡ್ರಿಂದ ಈ ಕಡೆ ತೋರಿಸಿ, ಈ ಬಾರ್ಡ್ರಿಂದ ಮತ್ತು ನಿಮ್ಗೆ ಆ ಕೊನೆ ಬಾರ್ಡ್ರಿಗೆ ನೀವು ಗಮನಿಸ್ಬೋದು. ಇಲ್ಲಿ ಹಿಂಗೆ ಬಾಯಿ ಗೂಟುಗಳು ತೋರಿಸಿ ನೇರವಾಗಿ ನೋಡಿ. ಇವಾಗ ನೀವು ಗಮನಿಸ್ಬೋದು ಇಲ್ಲಿ ಈ ಕೊನೆಯಿಂದ ಆ ಕೊನೆಗೆ ಒಂದೇ ಲೈನ್ ಇದೆ. ಇದು 4 ಮೀಟ್ರಿಗೆ ತಗೊಂಡ್ರೆ ಶೆಡ್ ನೆಟ್ ಆಗಿರೋದ್ರಿಂದ ಇದು ನೀವು ಫಸ್ಟೇ ಪ್ಲ್ಯಾನ್ ಮಾಡಬೇಕು. ಮತ್ತು ನೀವು 4 ಮೀಟ್ರಿಗೆ ಇದು ಗೂಟ ಹಾಕ್ಬಿಟ್ಟು ಮತ್ತು 3 ಮೀಟ್ರ್ ಶೆಡ್ ನೆಟ್ ತಂದುಬಿಟ್ರೆ ಕೆಲಸ ಕೆಟ್ಟೋಗ್ಬಿಡುತ್ತೆ. ಅದು ನೀವು ಪ್ರಾರಂಭದಲ್ಲೇ ಅದನ್ನು ಪ್ಲ್ಯಾನ್ ಮಾಡಬೇಕು. ಇನ್ನು ನೀವು ಬಾರ್ಡ್ರ್ಗಳಲ್ಲಿ ಹಾಕ್ಕೊಂಡು ಬರಬೇಕಾದ್ರೆ ಈ ಥರ ಫಿಟ್ ಮಾಡಿರ್ತೀರಲ್ವ, ಈ ಥರ ಫಿಟ್ ಮಾಡಿದರೆ ಇದನ್ನ ಮೆಜರ್ಮೆಂಟ್ ಪ್ರಕಾರ ಹಾಕ್ಕೊಂಡಿದ್ರಿ. ಮತ್ತು ಇದಕ್ಕೆ ಕ್ರಾಸಾಗಿ ಒಂದು ಸಪೋರ್ಟ್ ಕೊಡಬೇಕು, ಪ್ರತಿಯೊಂದು ಗೂಟಕ್ಕೂ ಸಪೋರ್ಟ್ ಕೊಡಬೇಕು, ಯಾಕೆಂದರೆ ಅದು ಒಳಗಡೆ ಎಳ್ಕೊಬಾರ್ದು ಇದನ್ನು. ಮತ್ತು ಇಲ್ಲಿ ಅಂಚಲ್ಲಿ ನೀವು ಗಮನಿಸ್ಬೋದು, ಈ ಅಂಚಲ್ಲಿ ಬಾರ್ಡ್ರಿಗೆ 10 mm ಕಂಬಿ ಬಂದಿದೆ, ಟಾಟಾ ಸ್ಟೀಲ್ದು 10 mm ಕಂಬಿ. ಯಾಕೆಂದರೆ 16 ಅಥವಾ 14 ಕಂಬಿ ಹಾಕ್ಬಾರ್ದು, ಗಾಳಿ ಮಳೆ ತುಂಬ ಜಾಸ್ತಿ ಆದಾಗ ಕಿತ್ಕೊಂಡು ಹೋಗ್ಬಿಡುತ್ತೆ ಅದು. ಅದರಿಂದ ಈ ಬಾರ್ಡ್ರಿಗೆ 10 mm ಕಂಬಿ ಹಾಕ್ಕೊಂಡಿದ್ದೀವಿ. ಇದು 1 ಎಕರೆಗೆ ಸುಮಾರು ಒಂದು 35ರಿಂದ 40 kg ಕಂಬಿ ಬೇಕಾಗ್ಬೋದು, ಇದು 10 mmದು. ಆಮೇಲೆ ಈ ಒಳಗಡೆ ಅಂತ ಬಂದರೆ ಮತ್ತು ಇಲ್ಲಿಗೆ ಬಂದು 6 mm ಈ ಥರ ಒಂದು, ಆಮೇಲೆ ಗೂಡಿಂದ ಗೂಟಿಗೆ ಈ ಥರ ಒಂದು 6 mm ಕಂಬಿ. ಈ ಕಂಬಿ ನಿಮಗೆ ಸುಮಾರು 60ರಿಂದ 70 kg ಕಂಬಿ ಬೇಕಾಗ್ಬೋದು ಅಂತ ನನ್ನ ಅನಿಸಿಕೆ ಅಲ್ಲ. ಇದಕ್ಕೆ ಎಕ್ಸಾಕ್ಟ್ ನಂಬರ್ ಇದು. 1 ಎಕರೆನಲ್ಲಿ 30ರಿಂದ 40 kg ಕಂಬಿ 10 mm ಮತ್ತು 6 mm ಬಂದು ನಿಮಗೆ 60 kg ಅಥವಾ 65ರಿಂದ 70 kg ಬೀಳ್ಬೋದು ಮ್ಯಾಕ್ಸಿಮಮ್, ಅಂದರೆ ಅಷ್ಟೇ. ನೀವು ಶೇಡ್ ನೆಟ್ನ ಎಳಿಬೇಕಾದ್ರೆ ಒಂದು ಕಂಬಿ ಮೇಲ್ಗಡೆ ಬರಬೇಕು ಮತ್ತು ಒಂದು ಕಂಬಿ ಕೆಳಗಡೆ ಬರಬೇಕು. ಈ ಥರ ಒಂದು ಕೆಳಗಡೆ ಒಂದು ಮೇಲ್ಗಡೆ ಹಾಕ್ಕೊಬೇಕು. ಯಾಕೆಂದರೆ ಗಾಳಿ ಮಳೆ ಏನಾದರೂ ಜಾಸ್ತಿ ಆದಾಗ
ಆ ಮೇಲ್ಗಡೆ ಹೋಗ್ದಿದ್ದಂಗೆ ಮತ್ತು ಕೆಳಗಡೆ ಬರ್ದಿದ್ದಂಗೆ ಎರಡೂ ಮ್ಯಾನೇಜ್ ಮಾಡುತ್ತೆ ಇದು. ಮತ್ತು ನಿಮಗೆ ಇದು ಎಷ್ಟು ಬರುತ್ತೆ ಅಂದರೆ ಇದು 40% ಶೇಡ್ ನೆಟ್ ಬಂದು ನಿಮಗೆ 16 ರಿಂದ 17 ರೂಪಾಯಿ ಸಿಗುತ್ತೆ. ಯಾಕೆಂದರೆ ಹಳ್ಳಿಗಳ ಕಡೆ ರೂರಲ್ ಕಡೆ 1 ರೂಪಾಯಿ ಹೆಚ್ಚೇ ಇರುತ್ತೆ. ಇದು ಬಂದು ನಿಮ್ಮ ಒಂದು ಎಕರೆಗೆ 4200 ಸ್ಕ್ವೇರ್ ಮೀಟ್ರ್ ಬೇಕಾಗುತ್ತೆ ಎಕ್ಸಾಕ್ಟಾಗಿದ್ದು. ಆಮೇಲೆ ಸುತ್ತಂಚು ಇನ್ಸೆಕ್ಟ್ ನೆಟ್ ಬಂದು ಮೈಕ್ರೋ ಮೆಶ್ ಅಂತ ಬರುತ್ತೆ. ಅದು ಬಂದು ನಿಮಗೆ 800 ಸ್ಕ್ವೇರ್ ಮೀಟ್ರ್ ಬೇಕಾಗುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಯಾಕೆಂದರೆ 36 ರೂಪಾಯಿಂದ 39 ರೂಪಾಯಿವರೆಗೂ ಒಂದು ಸ್ಕ್ವೇರ್ ಮೀಟ್ರಿಗೆ ಅದು ಬೆಲೆ ಚಾರ್ಜ್ ಆಗುತ್ತೆ ಇದು. ಮತ್ತು ಇದನ್ನು ನೆಟ್ ಹೌಸ್ ಮಾಡೋದಕ್ಕೆ ಲೇಬರ್ ಚಾರ್ಜ್ ತೊಗೊಂಡ್ರೆ ನಿಮಗೆ 35 ರಿಂದ 40 ಸಾವಿರದವರೆಗೂ ತೊಗೊಂಡ್ರೆ ಆ ಏರಿಯಾಗೆ ತಕ್ಕಾಗೆ ಡಿಪೆಂಡು. ಅಂದರೆ ಅದು 35 ಸಾವಿರ ಏನಕ್ಕಾಗುತ್ತೆ ಅಂತ ಕೆಲವರಿಗೆ, ಅಂದರೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಕೆಲವರು ಹೇಳ್ತಾರೆ ಲೇಬರ್ ಚಾರ್ಜ್ ಅಷ್ಟಾಗೋದಿಲ್ಲ ಅಂತ. ಕೆಲವು ಕಡೆ 300 400 ರೂಪಾಯಿಗೆ ಲೇಬರ್ ಚಾರ್ಜ್ ಇರುತ್ತೆ. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋ ಜಾಗದಲ್ಲಿ ಒಂದು ಮೇಲ್ಗೆ ಒಂದು ದಿವಸಕ್ಕೆ ಒಂದು ಗಂಡಾಳಿಗೆ 1000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಅದರಿಂದ ನಾನು ಹೇಳೋದು ಸ್ವಲ್ಪ ಲೇಬರ್ ಚಾರ್ಜ್ ಯಾವುದೇ ಬೆಳೆನಲ್ಲಿ ಆಗ್ಬೋದು, ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ಮಲ್ಚಿಂಗ್ ಪೇಪರ್ ಮಾಡೋದಕ್ಕೆ ವಿಡಿಯೋ ಮಾಡಿದ್ವಿ, ಅದರಲ್ಲಿ ನಮ್ಮ ಕಡೆ 3000 4000 ಹಾಕ್ಕೊಬಿಡ್ತೀವಿ ನಾವು, ಅಷ್ಟೊಂದು ಆಗೋದಿಲ್ಲ ಅಂತ ಹೇಳಿದ್ರು. ಅದು ಆಗ್ಬೋದೇನೋ ಆ ಕಡೆ, ಅಂದರೆ ಇಲ್ಲಿ ಲೇಬರ್ ಚಾರ್ಜ್ ಅಷ್ಟಿರೋದ್ರಿಂದ ಅಷ್ಟು ಖರ್ಚು ಹೆಚ್ಚು ಕಡಿಮೆ ಆಗ್ಬೋದು. ಅಂದರೆ ಈ ಮೆಟೀರಿಯಲ್ ಪ್ರಕಾರ ನಾವು ಹೇಳೋದು ಎಕ್ಸಾಕ್ಟಾಗಿ ಇದು ಇಷ್ಟು ಆಗೇ ಆಗುತ್ತೆ ಇದು. ಇನ್ನು ನಿಮಗೆ ಈ ಪೋಲ್ಸ್ ಪ್ರಕಾರ ಬಂದರೆ ಇದು 1.5 ರಿಂದ 2,000 ಪೋಲ್ಸ್ ಬೇಕಾಗುತ್ತೆ. ಇದು ಹೆಚ್ಚು ಕಡಿಮೆ ಆಗ್ಬೋದು ಯಾವುದ್ರಲ್ಲಿ ಅಂದರೆ ಈಗ ನಾವು 4000 ಸ್ಕ್ವೇರ್ ಮೀಟ್ರಲ್ಲಿ 4 ಮೀಟ್ರಲ್ಲಿ ಈಗ ಇನ್ಸೆಕ್ಟ್ ನೆಟ್ ಇಲ್ಲಿ ಹೊರಗಡೆಯಿಂದ ನೀವು ನೋಡಿರ್ತೀರ. ಈಗ ಸಾಮಾನ್ಯವಾಗಿ ನೀವು ಒಂದು ನೆಟ್ಟಿಂದ ಒಂದು ಪೀಸಿಂದ ಒಂದು ಪೀಸ್ಗೆ ಜಾಯಿಂಟ್ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೆ ನೀವು ಗಮನಿಸಬೇಕು, ಲೋಕಲ್ ದಾರಗಳನ್ನ ಮತ್ತು ವೈಟ್ ದಾರಗಳನ್ನ ಯೂಸ್ ಮಾಡ್ಬೋದು. ಯಾಕೆಂದರೆ ಅದು ಬಿಸಿಲಿಗೆ ಬೇಗ ಒಣಗಿಬಿಟ್ಟು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಆಮೇಲೆ ಕಿತ್ತೋಗ್ಬಿಡುತ್ತೆ. ಆದರೆ ಈ ಥರ ಬ್ಲೂ ಕಲರ್ ದಾರ ಬರುತ್ತೆ, ಇದನ್ನು ನೀವು ಗಮನಿಸ್ಬೋದು. ನೋಡಿ ಇಲ್ಲಿ ಹತ್ತಿರದಿಂದ ನೋಡಿ ಇಲ್ಲಿ ಗಮನಿಸ್ಬೋದು. ಇಲ್ಲಿ ಈ ಥರ ಸ್ಟಿಚಿಂಗ್ ಮಾಡ್ಬೇಕು, ಇದನ್ನು ಫುಲ್ ತೋರಿಸೋದು. ಸ್ಟಿಚಿಂಗ್ ಮಾಡಿ ಈ ಥರ ಮಾಡಿದ್ರೆ ಒರಿಜಿನಲಾಗಿ ನಮಗೆ ಮಿನಿಮಮ್ 1 ಇಯರ್ವರೆಗೂ ಇದು ಬಾಳಿಕೆ ಬರುತ್ತೆ. ಇನ್ನು ನೀವು ಇದ್ರ ಪ್ರಕಾರ ನೋಡಿದ್ರೆ ನಾವು ಎಂಟ್ರೆನ್ಸಲ್ಲಿ ನೋಡಿ ಈ ಥರ ಗೇಟ್ ಮಾಡ್ಕೋಬೇಕು. ಯಾಕೆಂದರೆ ಇನ್ಸೆಕ್ಟ್ಸ್ ಆಗಲಿ ಮತ್ತು ಹುಳುಗಳು ಮತ್ತು ಇವೆಲ್ಲನೂ ನಮಗೆ ಟ್ರಿಪ್ಸು ಮೈಟ್ಸ್ ಎಲ್ಲ ಒಳಗಡೆ ಹೋಗೋದಕ್ಕೆ ಕ್ಲೋಸ್ ಮಾಡಬೇಕು. ಈ ಥರ ದಾರಿ ಈ ಥರ ಮಿಡ್ಲಲ್ಲಿ ಇಟ್ಕೊಂಡ್ರೆ ನಮಗೆ ಓಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿ ನಾವು ಹೊರಗಡೆ ಬರಬೇಕಂತಿರ್ತೀವಿ ಆ ಜಾಗದಲ್ಲಿ ಎಕ್ಸಿಟ್ ಗೇಟ್ನ ಇಟ್ಕೋಬೋದು. ನಮ್ಮ ವೀಕ್ಷಕರಿಗೋಸ್ಕರ ಯಾವ ರೀತಿ ಶೇಡ್ ನೆಟ್ ಅಂದರೆ ನೆಟ್ ಹೌಸ್ ಮಾಡಿ ಯಾವ ರೀತಿ ಮಾಡಬೇಕಾದ್ರೆ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಟ್ಟಿದ್ದೀವಿ. ಇದೇ ರೀತಿ ನಿಮ್ಮ ಕಡೆ ಲೇಬರ್ಸ್ ಅವೈಲೇಬಲ್ ಇದ್ದರೆ ಈ ವಿಡಿಯೋ ಮುಖಾಂತರ ನೋಡಿ ಅವ್ರ ಮುಖಾಂತರ ಮಾಡಿಸ್ಕೋಬೋದು ಅಂತ ನಾನು ಅಂದ್ಕೊಂಡು ಈ ನೆಟ್ ಹೌಸ್ ಬಗ್ಗೆ ನಾವು ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಇದೇ ರೀತಿ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಅಲ್ಲಿವರೆಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಹೈಟ್ ಸೇವಲ್ಲ ತಿರ್ಗಾ